ಶಿರಾ ನಗರಸಭೆಯಲ್ಲಿ ಪೌರಕಾರ್ಮಿಕರ ಜಾಗದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣ ಖಂಡಿಸಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಂ ಕೃಷ್ಣಪ್ಪ ಉಪವಾಸ ಸತ್ಯಾಗ್ರಹ ನಡೆಸಿದ್ದರಿಂದ ಸಾಮಾನ್ಯ ಸಭೆ ರಣರಂಗವಾಯಿತು. ಸ್ಥಳಕ್ಕೆ ಭೇಟಿ ನೀಡಿದ ವಿಧಾನ ಪರಿಷತ್ ಶಾಸಕ ಚಿದಾನಂದ ಗೌಡ ಹಾಗೂ ಅಧಿಕಾರಿ ಯೋಗಾನಂದ್ ಸರಿಯಾಗಿ ಮಾಹಿತಿ ನೀಡದ ಆಯುಕ್ತ ರುದ್ರೇಶ್ ಅವರನ್ನ ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್, ಡಿಸಿಎಂ ಡಾಕ್ಟರ್ ಜೆ ಪರಮೇಶ್ವರ್ ನೀಡಿದ ಸೂಚನೆಯಂತೆ ಸಂತ್ರಸ್ತ ಮಹಿಳೆಗೆ ನಿವೇಶನ ನೀಡಲಾಗಿದೆ, ಅದರಲ್ಲಿ ಅಕ್ರಮವಿಲ್ಲ ಎಂದು ಸಮರ್ಥಿಸಿಕೊಂಡ್ರು. ಅಂತಿಮವಾಗಿ ಶಾಸಕರ ಸಮ್ಮುಖದಲ್ಲಿ ಎಳನೀರು ಕುಡಿಸಿ ಸತ್ಯಾಗ್ರಹವನ್ನ ಮುಕ್ತಾಯಗೊಳಿಸಲಾಯಿತು. ಅರ್ಥ ಆಯ್ತಲ್ಲ, ಸಸ್ಪೆನ್ಷನ್ ಅಲ್ಲಿ ಇಟ್ಟು ನೀವು ಆಮೇಲೆ ನೆಕ್ಸ್ಟ್ ಎನ್ಕ್ವೈರಿ ಮಾಡಿ. ಇಲ್ಲ ಅದಾದ್ಮೇಲೆ ಎನ್ಕ್ವೈರಿ ಆದ್ಮೇಲೂ ಈಸ್ ಆಕ್ಟೆಡ್ ಅಕಾರ್ಡಿಂಗ್ ಟು ದ ಲಾ ಅಂದ್ರೆ ನಂದೇನು ಅಭ್ಯಂತರ ಇಲ್ಲ. ಒಂದು ರಿಕ್ವೆಸ್ಟ್ ಸರ್, ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಾಗೆ ಒಂದು ಆದೇಶ ಮಾಡ್ತಾರೆ, ಇಮಿಡಿಯೇಟ್ ಸೈಟ್ ಕೊಡಿ ಅಂತ. ಹಂಗಾದ್ರೆ ನೀವು ಹೇಳೋ ಪ್ರಕಾರ ಒಬ್ಬ ಜಿಲ್ಲಾ ಮಂತ್ರಿಗೆ ಅಧಿಕಾರ ಇಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೀನಿ, ಲೆಟರ್ ಕೊಡೋಕೆ ತೋರಿಸು ಅಂತ. ಒಬ್ಬ ಜಿಲ್ಲಾ ಮಂತ್ರಿ ಹೇಳಿದ್ಮೇಲೆ ಕೇಳಂತ ಅಧಿಕಾರಿ ಕೇಳಂತದ್ದು ಖಂಡಿತ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಒಬ್ಬ ಜಿಲ್ಲಾ ಮಂತ್ರಿ ಆದೇಶ ಮಾಡಿದ್ಮೇಲೆ ಪಾಲನೆ ಮಾಡ್ಬೇಕಾ ಇಲ್ಲ? ಖಂಡಿತ ಮಾಡಬೇಕು. ಬೆಲೆ ಇಲ್ವಾ? ನಾನು ಅವ್ರು ಈ ಜಿಲ್ಲೆಗೆ ಉಸ್ತುವಾರಿ ನಾಲಾಯಕ. ಖಂಡಿತ ನಾನು ಇಷ್ಟೊತ್ತು ಮಾತಾಡಿದ್ದು ಶಾಸಕರ ಬಗ್ಗೆ. ನಾನು ಇಷ್ಟೊತ್ತು ಮಾತಾಡಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ನನಗೆ ಗೊತ್ತಿಲ್ಲ. ಪ್ರತಿಭಟನೆ ಮಾಡ್ತೀನಿ. ನಿಮ್ಮೆಲ್ಲರ ಪ್ರಕಾರ ಜಿ ಪರಮೇಶ್ವರ್ ಹೇಳಿದ್ರು ಸರಿ ಇಲ್ಲ ನೋಡಿ. ಈಗ ಡೈವರ್ಟ್ ಆಗೋದು ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ ನಾನು ಇಷ್ಟೊತ್ತು ಖಂಡಿತ ಇಲ್ಲ, ನಾನು ಖಂಡಿತ ಇಲ್ಲ. ನಾನು ಈಗಲೂ ಹೇಳ್ತಾ ಇದ್ದೀನಿ, ನಾನು ಅವ್ರ ಹೆಸರೇ ಎತ್ತಿಲ್ಲ. ಮಾತಾಡೇ ಇಲ್ಲ. ನೀವು ತಿಳ್ಕೊಳ್ರಿ, ನೀವು ತಿಳ್ಕೊಳ್ರಿ, ಮಾತಾಡ್ಬೇಕಾಗ್ತಾನೆ. ಹಂಗಾಗಿ ನಾವು ಇಷ್ಟೊತ್ತು ಒಂದ್ ನಿಮಿಷ ಅಣ್ಣ, ಈಗ ಒಂದ್ ನಿಮಿಷ. ಲಕ್ಷ್ಮೀಕಾಂತ್ ಅವ್ರಿಗೆ ಪೌರ ಕಾರ್ಮಿಕರಿಗಿನ ಮನೆ ಮುಖ್ಯ ಆಗಿದೆ. ಒಂದ್ ನಿಮಿಷ ಇರಮ್ಮ, ಅಮ್ಮ ಒಂದ್ ನಿಮಿಷ ಇರಿ. ಬರ್ರಿ ಲಕ್ಷ್ಮೀಕಾಂತ್, ಬೈ ಒಂದ್ ನಿಮಿಷ ಬರ್ರಿ. ಒಬ್ಬರು ಸಿಎಂ, ಒಬ್ಬರು ಒಂದ್ ನಿಮಿಷ ಬರ್ರಿ ಇಲ್ಲಿ. ಒಂದ್ ನಿಮಿಷ ಬಾಣ ಇಲ್ಲಿ. ಒಂದ್ ನಿಮಿಷ ಬರ್ರಿ ಇಲ್ಲಿ. ಲಕ್ಷ್ಮೀಕಾಂತ್ ಒಂದ್ ನಿಮಿಷ ಮಾತಾಡ್ತೀನಿ.